12 ರಾಶಿಗಳ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆ ಲಾಭವನ್ನು ಕೊಡ್ತಾ ಇದೆ. ಅದಕ್ಕೆ ವಿದ್ಯೆ ಇರುವುದು ಬೇರೆ ರೀ, ಅದರಿಂದ ಲಾಭ ಪಡೆಯುವುದು ಬೇರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಆ ವಿದ್ಯೆಯ ಲಾಭ ದೊರಕ್ತಾ ಇದೆ. ಆದ್ದರಿಂದ ಆ ಲಾಭ ಯಶಸ್ಸಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗುವಂತಹ ಸಮಯ. ಯಾಕಂದರೆ ಅಷ್ಟಮ ಶನಿ ನಡೀತಾ ಇದೆ. ಹೀಗಾಗಿ ಬಹಳಷ್ಟು ಟೆನ್ಷನ್ಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಟೆನ್ಷನ್ಗಳು ನಿಮ್ಮನ್ನು ಸುತ್ತುವರೆದಿವೆ. ಅತ್ಯಂತ ತಾಳ್ಮೆಯಿಂದಿರ್ರಿ. ಈ ತಾಳ್ಮೆಯಿಂದ ಇರುವುದನ್ನೇ ನಿಮಗೆ ಆ ಅಷ್ಟಮ ಶನಿ ಕಳಿಸ್ತಾ ಇದೆ. ತಾಳ್ಮೆಯಿಂದ ಜೀವನವಾಗ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರು ಜಾಣತನದಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಯಾಕೆ ಅಂತಂತಂದರೆ ವಿಘ್ನಗಳು ಬಹಳ ಇವೆ. ಸೊ ಅದಕ್ಕೆ ಯಾವಾಗಿದ್ದರೂ ಇದೊಂದೇ ಪ್ರಸಂಗದಾಗ ಅಂತ ಅಷ್ಟೇ ಅಲ್ರಿ, ಕಿಂತು ಎಲ್ಲ ಪ್ರಸಂಗದಲ್ಲಿಯೂ ಕೂಡ ನಾವು ಜಾಣ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿದ್ವಿ ಅಂತಂತಂದರೆ ಅದು ನಮಗೆ ಅನುಕೂಲವನ್ನು ಉಂಟು ಮಾಡ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಜಾಣತನದಿಂದ ಇವತ್ತಿನ ದಿನವನ್ನು ನೀವು ಮುಂದೂಡ್ರಿ. ಇನ್ನು ಕರ್ಕರಾಶಿ. ಕರ್ಕರಾಶಿಯವರಿಗೆ ದೇವತಾ ಆರಾಧನೆಯಿಂದ ಫಲ ಇದೆ. ಅದಕ್ಕೆ ನಾನು ದೇವತಾ ಆರಾಧನೆ ಮಾಡಿರಿ ಅಂತಂದ್ರೆ ತಾಸುಗಟ್ಟಲೆ ಪೂಜಾ ಮಾಡಿರಿ ಅಂತ ಹೇಳುವುದಿಲ್ಲ, ಕಿಂತು ನಾನು ಹೇಳುವುದಿಷ್ಟೇ, ಥಿಂಕ್ ಆ್ಯಂಡ್ ಥ್ಯಾಂಕ್. ದೇವರೇನು ಅನುಗ್ರಹ ಮಾಡಿದ್ದಾನೆ, 2 ಕ್ಷಣ ವಿಚಾರ ಮಾಡಿರಿ, ಅವನಿಗೆ ಧನ್ಯವಾದ ಹೇಳ್ರಿ, ಮುಂದೆ ಹೊರಡ್ರಿ. ನಿಮ್ಮೆಲ್ಲ ಕೆಲಸಗಳಿಗೂ ಕೂಡ ಅನುಗ್ರಹಪೂರಿತವಾಗಿ ನಡೀತದೆ. ಇನ್ನು ಅದೇ ರೀತಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಶನಿದೇವರ ಆರಾಧನೆಯನ್ನು ಮಾಡಬೇಕು. ಶನಿದೇವರಿಗೆ ತೈಲಾಭ್ಯಂಜನ, ಶನಿದೇವರಿಗೆ ವಿಶೇಷವಾಗಿ ಎಳ್ಳು ದೀಪವನ್ನು ಹಚ್ಚುವುದು. ಸೊ ಈ ಎಲ್ಲವನ್ನು ಮಾಡೋಣದ್ರಿಂದ ಶನಿ ಪ್ರಕೋಪ ಕಡಿಮೆಯಾಗಿ ವಿಶೇಷವಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ರಿಯಲ್ ಎಸ್ಟೇಟಿನಲ್ಲಿ ಒಳ್ಳೆಯ ಲಾಭವಿದೆ. ಆ ಲಾಭದಿಂದ ಅವರು ಜೀವನದಲ್ಲಿ ಅದ್ಭುತವಾದಂಥ ಆಸ್ತಿಗಳನ್ನು ತಮಗೂ ತಾವು ಮಾಡಿಕೊಳ್ಳುವಂತಹ ಪ್ರಸಂಗ ಇವತ್ತಿನ ದಿವಸ ಇದೆ. ಅದಕ್ಕೆ ಬರೀ ಮಂದಿಗೆ ಭೂಮಿ ಕೊಡಿಸಿ ಬೇಸರಾಗಿತ್ತು ಅಂತಂದರೆ ನೀವು ಇವತ್ತು ಆ ಲಾಭದಿಂದ ಭೂಮಿಯನ್ನು ತಗೊಳ್ತೀವ್ರಿ. ಒಳ್ಳೆಯ ದಿನ. ಇನ್ನು ಅದೇ ರೀತಿಯಾಗಿ ತುಲಾರಾಶಿ. ತುಲಾರಾಶಿಯ ಸೈನಿಕರಿಗೆ ಇವತ್ತಿನ ದಿವಸ ವಿಶೇಷವಾದಂತಹ ದಿನ ಇದೆ. ಯಾಕೆ ಅಂತಂದರೆ ಆ ಸೈನಿಕರಿಗೆ ವಿಶ್ರಾಂತಿ ಸಿಗ್ತಾ ಇದೆ. ಅವರಿಗೆ ಏನಾದರೂ ಇವತ್ತಿನ ದಿವಸ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟು ಇವತ್ತು ಸೂಟಿ ಕೊಡ್ರಿ ಅಂತ ಕೇಳಿದ್ರಿ ಅಂತಂದರೆ ಅವಶ್ಯವಾಗಿ ಕೊಡ್ತಾರೆ. ಅದರಿಂದ ಪತ್ರ ಹಾಕಿರಿ, ವಿಶೇಷವಾದಂತಹ ಫಲಗಳು ನಿಮ್ಮದ್ದಿದೆ. ಇನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಶನಿದೇವರ ಆರಾಧನೆಯನ್ನು ಮಾಡಬೇಕು. ಕಡೆ 2.5 ವರ್ಷ ಸಾಡೆ ಸಾತಿ ಇದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಈ ದೇವತಾ ಆರಾಧನೆಗಳಿಂದ ಸರ್ವಮಂಗಳವನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಧನುರಾಶಿ. ಧನುರಾಶಿಯವರಿಗೆ ಧರ್ಮ ಪ್ರವೃತ್ತಿಯಿಂದ ಮುನ್ನಡೆಯಿರಿ ಅಂತನೋ ಫಲ ಇದೆ. ಆದ್ದರಿಂದ ಧರ್ಮ ಪ್ರವೃತ್ತಿಯಿಂದ, ಧರ್ಮದಿಂದ ನಾವು ಎಷ್ಟು, ಅದಕ್ಕೆ ಒಂದು ಮಾತೇ ಹೇಳ್ತದೆ ರೀ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಧರ್ಮ ಯಾವುದೋ ಒಂದು ರೂಪದಿಂದ ಬಂದು ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ಅವರು ಈ ರೀತಿಯಾಗಿ ಧರ್ಮದಿಂದ ಇರಬೇಕು. ಇನ್ನು ಅದೇ ರೀತಿಯಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿ ಶನಿ ಪ್ರಾರಂಭವಾಗಿದೆ. 7 ವರ್ಷದ ಒಂದು ಲಾಂಗ್ ಟರ್ಮ್ನಲ್ಲಿ ನೀವು ಇರ್ತೀರಿ. ಆದ್ದರಿಂದ ವಿಶೇಷವಾಗಿ ಶನಿದೇವರ ಆರಾಧನಾ, ಶನಿದೇವರನ್ನು ಕುರಿತು ಹೋಮ ಹವನಗಳು, ಯಜ್ಞಗಳು, ಪೂಜೆಯನ್ನು ಮಾಡಿಸಿ ವಿಶೇಷವಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಕುಂಭರಾಶಿ. ಪ್ರಯತ್ನದಿಂದ ಜೀವನದಲ್ಲಿ ವೈವಿಧ್ಯತೆಯನ್ನು ನೀವು ಪಡಿತೀರಿ. ಅದಕ್ಕೆ ಪ್ರಯತ್ನ ಮಾಡಲಾರ್ದೆ ದಯವಿಟ್ಟು ಯಾರೂ ಸುಮ್ಮ ಕೊಡಬೇಡ್ರಿ. ಅಂದರೆ ಈ ಕುಂಭರಾಶಿಯವರು ಅಂತ ಅಷ್ಟೇ ಅಲ್ಲ, কিন্তু ಯಾರೂ ಸುದ್ದಾನು ಪ್ರಯತ್ನ ಇಲ್ಲಾರ್ದೇ ನನ್ನ ಜೀವನದೊಳಗೆ ವೈವಿಧ್ಯತೆ ಬರಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಕಷ್ಟಪಡಬೇಕು, ವಿಘ್ನಗಳು ಬರ್ತಾವೆ, ಸಂಕಟಗಳು ಬರ್ತಾವೆ, ಅವನ್ನೆಲ್ಲ ಮೀರಿ ನಿಂತಾಗೇ ಜೀವನ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ನೀವು ಈ ರೀತಿಯಾಗಿ ವೈವಿಧ್ಯತೆಯನ್ನು ಪ್ರಯತ್ನದಿಂದ ಸಾಧಿಸಿ ಜೀವನ ನಿಮಗೆ ಅನುಕೂಲವಾಗಲಿದೆ. ಇನ್ನು ಮೀನರಾಶಿ. ಗುರುವಿನ ಸಂದೇಶದಿಂದ ಲಾಭವನ್ನು ಪಡ್ತಾ ಇದ್ದೀರಿ. ಗುರುಗಳ ಉಪದೇಶ ಇವತ್ತಿನ ದಿವಸ ಆಗ್ತಾ ಇದೆ. ಅಥವಾ ಗುರು ಸಮಾನರಾಗಿರ್ತಕ್ಕಂತಹ ತಂದೆ ತಾಯಿಗಳ ದರ್ಶನ, ಅವರ ಪಾದಸ್ಪರ್ಶನ, ಅವರ ಸೇವೆ, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಫಲ ಇದೆ. ಬನ್ನಿ ಹಾಗಿದ್ರೆ ಇವತ್ತಿನ ವಿಶೇಷವಾದಂತಹ ದಿವಸ, ಇದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಂತ್ರ. ಆ ಮಂತ್ರ ಯಾವುದು ಅಂತಂತಂದ್ರೆ ವಿದ್ಯೆಯನ್ನು ಕರಗತಗೊಳಿಸ್ಲಿಕ್ಕೆ. ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಹೆಂಗಾಗ್ಲಿಕ್ಕತ್ತದ ಅಂತಂತಂದ್ರೆ ಬರೋಬ್ಬರಿ ಎಕ್ಸಾಮ್ ಹಾಲಿಗೆ ಹೋಗಿ ಕೂತರು ಅಂತಂತಂದ್ರೆ ಅವರಿಗೆ ಓದಿದ್ದು ನೆನಪಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೆಂಗಾಗ್ತದ, ಅವ್ರು ಹೇಳ್ತಿರ್ತಾರೆ ಮನೆ, ಅಮ್ಮ ನಾ ಎಲ್ಲ ಕರೆಕ್ಟ್ ಬಂದೆ, ನಮ್ಮ ಟೀಚರ್ಸೇ ಮಾರ್ಕ್ಸ್ ಕೊಟ್ಟಿಲ್ಲ. ಅಂದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳ ಕೈಯೊಳಗೂ ಇರ್ತದೆ, ಕೆಲವೊಮ್ಮೆ ಆ ಲೆಕ್ಕ ಪರಿಶೋಧಕರ ಕೈಯಲ್ಲೂ ಇರ್ತದೆ. ಆದ್ದರಿಂದ ಆ ವಿದ್ಯಾರ್ಥಿಗಳಿಗೂ ಒಳ್ಳೆ ಬುದ್ಧಿ ಬರಬೇಕು. ಇನ್ನು ಆ ಪೇಪರನ್ನು ನೋಡಿದಂತಹ ಏನು ಪ್ರೊಫೆಸರ್ಗಳಿದ್ದಾರೆ ಅವರೂ ಕರೆಕ್ಟ್ ಮಾಡ್ತಿರ್ಬೇಕಾದ್ರೆ ಮೂಡು ಕರೆಕ್ಟಾಗಿರಬೇಕು, ಒಳ್ಳೆ ಮಾರ್ಕ್ಸ್ಗಳನ್ನು ಕೊಡಬೇಕು ಇವರು ಬರೆದಂತಹ ಫಲಿತಾಂಶಕ್ಕೆ ಅಂತಂದರೆ ಈ ಮಂತ್ರದ ಪಠಣೆಯನ್ನು ಅವಶ್ಯವಾಗಿ ಮಾಡಬೇಕು. ಆ ಮಂತ್ರ ಯಾವುದು ಅಂತಂತಂದರೆ ನಮೋ ಸರಸ್ವತಿ ಸಕನೀಕಲಿ ಚೋಲಿ ಚಲಿ ಆಗನಮೋಪರ ಮೇರಿ ಭಕ್ತ ಗುರುಕಿ ಸಕ್ತ ಚಲೋ ಮಂತ್ರ ಈಶ್ವರೀ ವಾಚ ಅಂತನೋ ಈ ಮಂತ್ರವನ್ನು 21 ಸಾರಿ ಹೇಳಬೇಕು.
ಈ ರೀತಿಯಾಗಿ ವಿದ್ಯಾಪ್ರದವಾದಂತಹ ಸರಸ್ವತಿ ಮಂತ್ರ ಇದೆ. ಬನ್ನಿ ಹಾಗಿದ್ರೆ ನಾವೆಲ್ಲರೂ ಅಂದರೆ ನನ್ನಿಂದ ಹಿಡ್ಕೊಂಡು ಹೇಳ್ತೇನೆ ಕಾದು ಕೂತೇವೆ. ಯಾಕಂತಂದರೆ ಹಿರಿಯರಿಂದ ಹಿತವಚನ. ಆ ಹಿತವಚನ ಎಷ್ಟು ಹಿತ ಅಂತಂತಂದರೆ ಬರೀ ಮನಸ್ಸಿಗೆ ಅಷ್ಟೇ ಅಲ್ರಿ, ಕಿಂತು ಅವರು ಆಡಿದಂತಹ ಪ್ರತಿಯೊಂದು ಬೇರೆ ಯಾರ ಮಾತಾಡಿದರು ಅಂತಂದ್ರೆ ನಾನೇ ಮಾತಾಡಿದೆ ಅಂತಂತಂದ್ರೆ ಹಿಂಗೆ ಕೇಳಿ ನಾವು ಹಿಂಗೆ ಬಿಟ್ಬಿಡ್ತೇವೆ. ಆದ್ರೆ ಅವ್ರ ಮಾತು ಹಂಗಲ್ರಿ, ಹಿಂಗೆ ಕೇಳಿ ಒಳಗೆ ಹಿಟ್ಟಾಗಿ ನೆಗೆಟಿವಿಟಿ ಹೊರಗೆ ಹೋಗ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಮಾತು ಆ ಹಿತವಚನದಲ್ಲಿ ಕೇಳ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ಸಾಲಿಗ್ರಾಮ ಸುಬ್ಬರಾಮಯ್ಯನವರಿಂದ ಹಿತವಚನವನ್ನು ಕೇಳೋಣ.